ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಹಲಸಿನ ಹಣ್ಣಿನ ಪಾಯಸ ಮಾಡ್ತಿದ್ದೀನಿ. ಹಲಸಿನ ಹಣ್ಣು ತಗೊಂಡಿದ್ದೀನಿ. ಇದು ಸಣ್ಣ ಸಣ್ಣ ಕಟ್ ಮಾಡ್ತಿದ್ದೀನಿ, ಸಣ್ಣ ಸಣ್ಣದಾಗಿ. ಈ ಹಲಸಿನ ಹಣ್ಣು ಇದನ್ನೇ ಕಟ್ ಮಾಡ್ತಿದ್ದೀನಿ. ಬೆಲ್ಲ ತಗೊಂಡಿದ್ದೀನಿ, ಇದರಲ್ಲಿ 1/4 kg ಇದೆ. ತೆಂಗಿನ ತುರಿ ಇದು ಸ್ವಲ್ಪ ತಗೊಂಡಿದ್ದೀನಿ. ಇದು ಬೆಳ್ತಿಗೆ ಅಕ್ಕಿ, ಇದರಲ್ಲಿ 50 ಗ್ರಾಮ್ ಅಷ್ಟಿದೆ. ಇದನ್ನು 4 ಗಂಟೆ ನೆನೆ ಇಟ್ಟಿದ್ದೀನಿ. ಚೆನ್ನಾಗಿ ತುಳಿದಿಕ್ಕೆ ತಂದಿದ್ದೀನಿ. ದ್ರಾಕ್ಷಿ ಮತ್ತು ಗೋಡಂಬಿ ತಗೊಂಡಿದ್ದೀನಿ. ಇದನ್ನು ಜಾಸ್ತಿ ಕೂಡ ಹಾಕ್ಬೋದು. ಏಲಕ್ಕಿ, ಇಡೀ ಏಲಕ್ಕಿ ಅಂತ ತಗೊಂಡಿದ್ದೀನಿ 3. ಸ್ವಲ್ಪ ಉಪ್ಪು, ತುಪ್ಪ ತಗೊಂಡಿದ್ದೀನಿ. ಇದರಲ್ಲಿ 1 ಟೇಬಲ್ ಸ್ಪೂನ್ ಹಾಕಬೇಕು. ರುಬ್ಬುವ ಸಾಮಗ್ರಿಗಳನ್ನು ತೋರಿಸ್ತಾ ಇದ್ದೀನಿ. ತೆಂಗಿನ ತುರಿ ಅಂತ ತಗೊಂಡಿದ್ದೀನಿ. ಸ್ವಲ್ಪ ಒಂದು ಅರ್ಧ ತೆಂಗಿನ ಕಾಯಷ್ಟು ತಗೊಂಡಿದ್ದೀನಿ. ಅಕ್ಕಿ ಅನಿಸಿ ಇದಕ್ಕೆ ಹಾಕ್ತೀನಿ. ಬೆಳ್ತಿಗೆ ಹಾಕಿದ್ದು ಏಲಕ್ಕಿ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನೀಗ ರುಬ್ಬಿ ತರ್ತಿದ್ದೀನಿ. ಒಂದು ಪಾತ್ರೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ತಿದ್ದೀನಿ. ತುಪ್ಪ ಹಾಕಿದ್ದೀನಿ. ತುಪ್ಪ ಬಿಸಿ ಆಯಿತು. ಈಗ ಗೋಡಂಬಿ ದ್ರಾಕ್ಷಿನ ಹಾಕ್ತಿದ್ದೀನಿ. ಅದನ್ನು ಸ್ವಲ್ಪ ಹುರ್ಕೊಳ್ಬೇಕು. ಸ್ವಲ್ಪ ತುಪ್ಪದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ. ಫ್ರೈ ಆಯ್ತು, ನಾನು ತೆಗಿತಾ ಇದ್ದೀನಿ. ಈ ಹಲಸಿನ ನಾನು ಹಾಕ್ತಿದ್ದೀನಿ. ಸ್ವಲ್ಪ ತುಪ್ಪ ಹುರ್ಕೊಳ್ಬೇಕು ಇದನ್ನು. ಇದು ಹಲಸಿನ ಹಣ್ಣು, ಸಣ್ಣ ಹಲಸಿನ ಹಣ್ಣು. ಇದು ತೆಂಗಿನಕಾಯಿ ಅಷ್ಟು ದೊಡ್ಡ ಹಲಸಿನ ಹಣ್ಣು ಆಗ್ತಾಯಿಲ್ಲ ಅದು. ಇದು ಜಾಸ್ತಿ ದೊಡ್ಡದಾಗುದಿಲ್ಲ, ಸಣ್ಣದಾಗುದು. ಅದು ತುಂಬ ಚೆನ್ನಾಗಿದೆ, ತುಂಬ ಸ್ವೀಟ್ ಇದೆ. ಇದು ಬೆಲ್ಲ ಜಾಸ್ತಿ ಹಾಕ್ಬೇಕಂತೇನಿಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆಗಬೇಕು ತುಪ್ಪದಲ್ಲಿ. ಇದು ಫ್ರೈ ಆಯ್ತು, ಇದು ಸಾಕು. ಸ್ವಲ್ಪ ನೀರು ಹಾಕ್ತಿದ್ದೀನಿ. ನೀರಲ್ಲಿ ಬೇಗ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ, ಜಾಸ್ತಿ ಇಲ್ಲ, ಸ್ವಲ್ಪ. ಇನ್ನು ಬೇಯಲಿ ನೀರಲ್ಲಿದು. ತೆಗಿತಾ ಇದ್ದೀನಿ. ಚೆನ್ನಾಗಿ ಬೆಂದಿದೆ ಇದು. ಒಂದು 5 ನಿಮಿಷ ಬೆಂದರೆ ಸಾಕು. ಚೆನ್ನಾಗಿ ಬೆಂದಿದೆ. ಈಗ ಬೆಲ್ಲ ಹಾಕ್ತಿದ್ದೀನಿ. ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕ್ಬೋದು. ಬೆಲ್ಲ ಮಾತ್ರ ಚೆನ್ನಾಗಿರುತ್ತೆ ಇದಕ್ಕೆ, ಹಲಸಿನ ಹಣ್ಣಿನ ಪಾಯಸಕ್ಕೆ. ಇದು ಸ್ವಲ್ಪ ಕರಗಲಿ, ಮುಚ್ಚಿಡ್ತಾ ಇದ್ದೀನಿ. ತೆಗಿತಾ ಇದ್ದೀನಿ. ಬೆಲ್ಲ ಕರಗಿದೆ. ರುಬ್ಬಿ ತಂದೇನೆ ತೆಂಗಿನಕಾಯಿ ಅಕ್ಕಿಯನ್ನೆಲ್ಲ. ಇದನ್ನು ಹಾಕ್ತಿದ್ದೀನಿ ಈಗ. ದಪ್ಪ ಸಾಕು. ಅದು ಕುದಿ ಬಂದ ಮೇಲೆ ದಪ್ಪ ಆಗುತ್ತೆ. ಸ್ವಲ್ಪ ಕುದಿ ಬರಲಿ. ಮುಚ್ತಾ ಇದ್ದೀನಿ. ಈಗ ತೆಗಿತಾ ಇದ್ದೀನಿ. ಚೆನ್ನಾಗಿ ಕುದಿ ಬರ್ತಾ ಇದೆ. ಇದು ದಪ್ಪ ಆಯಿತು.
ಇದು ದಪ್ಪ ಆಯ್ತು. ಈಗ ಎಷ್ಟು ದಪ್ಪ ಇರಬೇಕಿಲ್ಲ, ಅದು ಚೆನ್ನಾಗಲ್ಲ, ಅದು ತೆಳುವು ಮಾಡಿದರೆ. ಗೋಡಂಬಿ ದ್ರಾಕ್ಷಿನ ಹಾಕ್ತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗಬೇಕಿದು. ಇಷ್ಟು ದಪ್ಪ ಮಾಡ್ಬೋದು, ಇದು ತೆಲು ಸಹ ಮಾಡ್ಬೋದು. ತಿನ್ನಲಿಕ್ಕೆ ಚೆನ್ನಾಗಿ ಆಗಲ್ಲ ಇದು. ಇದು ಆಯಿತು, ರೆಡಿ ಆಯಿತು. ಈಗ ಎಷ್ಟು ದಪ್ಪ ಇದೆ, ಚೆನ್ನಾಗಿದೆ ಇದು. ಹಲಸಿನ ಹಣ್ಣು ಇದ್ದರೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೀವು ಸಹ.